ವರ್ಷ ಹತ್ರ ಬರ್ತಾ ಇದೆ. ಗಾಂಜಾ ಘಾಟು ಬಯಲಾಗ್ತಾ ಇದೆ. ತಿನ್ನೋ ಬ್ರೆಡ್ ನಲ್ಲಿ ಮಾದಕ ವಸ್ತು ಕೊಕೇನ್ ಸಾಗಾಟ ಮಾಡುತ್ತಿದ್ದಾರೆ. ಸಿಸಿಬಿಯಿಂದ ನೈಜೀರಿಯನ್ ಮೂಲದ ಮಹಿಳೆಯ ಬಂಧನ ಆಗಿದೆ. ಬ್ರೆಡ್ಡಿನ ಒಳಗಡೆ ಪೀಸ್ ಅನ್ನ ಕಟ್ ಮಾಡಿ ಅದರಲ್ಲಿ ಕೊಕೇನ್ ಅನ್ನ ಇಟ್ಟು ಸಾಗಾಟ ಮಾಡ್ತಾ ಇದ್ರು. ಡ್ರಗ್ ಪೆಡ್ಲಿಂಗ್ ನಡೀತಾ ಇತ್ತು. ಮುಂಬೈಯಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಇದನ್ನ ಸಾಗಾಟ ಮಾಡ್ತಾ ಇದ್ರು. 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ವಶಕ್ಕೆ ಪಡೆದಿದೆ ಸಿಸಿಬಿ. ನಾನಾ ಮಾರ್ಗದಲ್ಲಿ ಬೆಂಗಳೂರಿಗೆ ಡ್ರಗ್ ರವಾನೆ ಆಗ್ತಾ ಇದೆ. ತಿನ್ನೋ ಬ್ರೆಡ್ ನಲ್ಲಿ ಮಾದಕ ವಸ್ತು ಕೊಕೇನ್ ಪೆಡ್ಲಿಂಗ್ ನಡೀತಾ ಇದೆ. ನೈಜೀರಿಯಾ ಮೂಲದ ಓಲಾಜೆಡೆ ಎಸ್ತಾರ್ ಬಂಧಿತ ಪೆಡ್ಲರ್. ನಾನಾ ಮಾರ್ಗದಲ್ಲಿ ಬೆಂಗಳೂರಿಗೆ ಮಾದಕ ವಸ್ತುವನ್ನ ತರಲಾಗ್ತಾ ಇದೆ. ಪೊಲೀಸರು ಇದರ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದಾರೆ. ಡಿಸೆಂಬರ್ ಆರಂಭದಲ್ಲೇ ಪೊಲೀಸರು ತೀವ್ರ ನಿಗಾ ಇಟ್ಟಿದ್ರು. ಏನೇನು ಹೊಸ ವರ್ಷ ಹತ್ರ ಬರ್ತಾ ಇದೆ, ಸಂಭ್ರಮಾಚರಣೆ ನೆಪದಲ್ಲಿ ಮಾದಕ ವಸ್ತುಗಳ ಸರಬರಾಜು ಜೋರಾಗತ್ತೆ ಅಂತ ಆಗ್ಲೇ ಹಲವರ ಹೆಡೆಮುರಿ ಕಟ್ಟಿದ್ರು. ಈಗ ಮತ್ತೆ ನೈಜೀರಿಯಾ ಮೂಲದ ಮಹಿಳೆಯೊಬ್ಬಳ ಬಂಧನ ಆಗಿದೆ. ಬ್ರೆಡ್ಡಿನ ಒಳಗಡೆ ಕೊಕೇನ್ ಅನ್ನ ತುಂಬಿಸಿ ಅದನ್ನ ಸಾಗಾಟ ಮಾಡ್ತಾ ಇದ್ರು. ತಿನ್ನೋ ಬ್ರೆಡ್ ನಲ್ಲೂ ಮಾದಕ ವಸ್ತು ಕೊಕೇನ್ ಅನ್ನ ಇಟ್ಟು ಸಾಗಾಟ ಮಾಡ್ತಾರೆ. ನಾನಾ ಮಾರ್ಗಗಳಿಂದ ಬೆಂಗಳೂರಿಗೆ ಮಾದಕ ವಸ್ತುಗಳನ್ನ ರವಾನೆ ಮಾಡೋದಕ್ಕೆ ನಡೀತಾ ಇರೋ ಪ್ಲಾನ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.